ಹಲೋ ಗೆಳೆಯರೇ, ಸ್ವಾಗತ BMB ನಾಲೆಜ್ನಲ್ಲಿ. ವೀಕ್ಷಕರೇ, ಯಶ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಬಹಳಷ್ಟು ಸುದ್ದಿಯಲ್ಲಿರುವ ವಿಷಯ ತಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆ ಒಂದೊಂದೇ ಟಾಕ್ಸಿಕ್ ಸಿನಿಮಾದ ತಂಡ ಒಂದಲ್ಲ ಒಂದು ವಿಷಯದಲ್ಲಿ ವೈರಲ್ ಆಗ್ತಾನೆ ಇದೆ. ಈಗ ಈ ಸಿನಿಮಾದ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ಹೆಚ್ಚು ಟೈಮ್ ತಗೊಳ್ಳದೆ ಡೈರೆಕ್ಟ್ ಆಗಿ ಈ ವಿಷಯಕ್ಕೆ ಬಂದ್ಬಿಡೋಣ. ವೀಕ್ಷಕರೇ, 7.8 ಅಡಿ ಎತ್ತರದ ನಟ ಸುನಿಲ್ ಕುಮಾರ್ ಅವರು ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾಗಾಗಿ ಕೈ ಜೋಡಿಸಿದ್ದಾರೆ. ಇವರು ಯಾರು, ಇವರ ವಿಶೇಷತೆಗಳೇನು ಹಾಗೂ ಇವರು ಮಾಡಿರುವ ಸಿನಿಮಾಗಳ ಬಗ್ಗೆ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಇವರನ್ನು ಯಾವ ಸಿನಿಮಾದಲ್ಲಿ ನೋಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ನಮ್ಮ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತೊಮ್ಮೆ ದೊಡ್ಡ ಪರದೆಯಲ್ಲಿ ಹಾಗೂ ದೊಡ್ಡ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲು ರೆಡಿಯಾಗಿದ್ದಾರೆ. ಆದರೆ ಈಗ ಬರುತ್ತಿರುವ ಟಾಕ್ಸಿಕ್ ಸಿನಿಮಾದಲ್ಲಿ ಬಹಳಷ್ಟು ಜನರ ಕಾಸ್ಟಿಂಗ್ ಕೂಡ ನಡೆಯುತ್ತಿದೆ. ಹಲವಾರು ಜನರು ನಮ್ಮ ಭಾರತ ಅಷ್ಟೇ ಅಲ್ಲದೆ ವಿದೇಶದಿಂದಲೂ ನಟರು ಸಿನಿಮಾಗಳಲ್ಲಿ ನಟಿಸಲು ಬರುತ್ತಿದ್ದಾರೆ. ಹಾಗೂ ವಿದೇಶದಿಂದ ಬಂದ ನಟ ಯಾರು, ಹಾಗೆ ಮತ್ತೆ ಯಾರ್ಯಾರು ನಟಿಸುತ್ತಿದ್ದಾರೆ ಅಂತ ಹಿಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೇವೆ. ಆ ವಿಡಿಯೋನ ನೋಡಿಲ್ಲ ಅಂದ್ರೆ ನಮ್ಮ ಚಾನೆಲ್ನಲ್ಲಿ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ನೋಡಬಹುದು. ವೀಕ್ಷಕರೇ, ಹೊಸದಾಗಿ ಆಯ್ಕೆಯಾಗಿರುವ ಈ ನಟ ಸುನಿಲ್ ಕುಮಾರ್ ಯಾರು ಹಾಗೂ ಅವರ ಹಿಸ್ಟ್ರಿನ ಏನು ಅಂತ ನೋಡೋಣ. ದಿ ಗ್ರೇಟ್ ಕಲಿ ಆಫ್ ಜಮ್ಮು ಅಂತ ಕರೆಸಿಕೊಳ್ಳುವ ಸುನಿಲ್ ಕುಮಾರ್ ಅವರು ಯಶ್ ಸಿನಿಮಾದಲ್ಲಿ ನಟಿಸುವ ಕುರಿತು ಇತ್ತೀಚಿನ ಇಂಟರ್ವ್ಯೂನಲ್ಲಿ ಅವರೇ ಹೇಳಿಕೊಂಡಿರುವ ಪ್ರಕಾರ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಅಂತಲೇ ಹೇಳಿದ್ದಾರೆ. ಆದರೆ ಯಾವ ಪಾತ್ರದಲ್ಲಿ ನಟಿಸಲು ಅವಕಾಶ ಸಿಕ್ಕಿದೆ ಅಂತ ಇನ್ನೂ ಸ್ಪಷ್ಟ ಮಾಡಿಲ್ಲ. ಇನ್ನು ಟಾಕ್ಸಿಕ್ ಸಿನಿಮಾಗೂ ಮುನ್ನ ಈಗಾಗಲೇ ಕನ್ನಡ ಚಿತ್ರದಲ್ಲಿ ನಟಿಸಿದ್ದಾರೆ. ಚಿಕ್ಕಣ್ಣ ನಟನೆಯ ಫಾರೆಸ್ಟ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನೇ ಸುನಿಲ್ ಕುಮಾರ್ ಮಾಡಿದ್ದಾರೆ. ಅವರನ್ನು ನಾವು ವಿಲನ್ ಪಾತ್ರದಲ್ಲೂ ನೋಡಬಹುದು ಅಥವಾ ಇನ್ಯಾವುದೋ ಪಾತ್ರದಲ್ಲೂ ಟಾಕ್ಸಿಕ್ ಸಿನಿಮಾದಲ್ಲಿ ನೋಡಲು ಕಾಣಬಹುದು. ಹಾಗೆ ಸುನಿಲ್ ಕುಮಾರ್ ಅವರು ಸ್ತ್ರೀ 2 ಸಿನಿಮಾದಲ್ಲಿ ಶ್ರದ್ಧಾ ಕಪೂರ್ ಎದುರು ಖಡಕ್ ವಿಲನ್ ಆಗಿ ನಟಿಸಿದ್ದಾರೆ. ಸರ್ಕಟ್ ಎಂಬ ಅವರ ಹೆಸರಿನ ಪಾತ್ರ ಫೇಮಸ್ ಆಗಿದ್ದು, ಸ್ತ್ರೀ 2 ಸಿನಿಮಾ ಕೂಡ ಬಹಳಷ್ಟು ಅದ್ದೂರಿಯಾಗಿ ಮೂಡಿಬಂದ ಸಿನಿಮಾ ಆಗಿದೆ. ಅಷ್ಟೇ ಅಲ್ಲದೆ ಕನ್ನಡ, ಹಿಂದಿ ಸಿನಿಮಾಗಳಿಂದ ಸೇರಿದಂತೆ ಹಲವು ಭಾಷೆಗಳ ಸಿನಿಮಾಗಳಲ್ಲಿ ನಟಿಸಲು ಇವರಿಗೆ ಆಫರ್ಗಳು ಬರುತ್ತವೆ. ಸರ್ಕಟ್ के बारे में हम क्या जानते हैं? ಏನೇ ಆಗಲಿ, ರಾಕಿಂಗ್ ಸ್ಟಾರ್ ಯಶ್ ನಟಿಸುತ್ತಿರುವ ಸಿನಿಮಾದಲ್ಲಿ ಹಲವಾರು ನಟರು ಆಯ್ಕೆಯಾದ ರೀತಿ ನೋಡಿದರೆ ಈ ಸಿನಿಮಾದಲ್ಲಿ ಬಹಳಷ್ಟು ಗತ್ತು ಇದ್ದಂತೆ ಕಾಣುತ್ತಿದೆ. ಹಾಗೆ ಇಂಥ ಅನೇಕ ಮಾಹಿತಿಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು.